ಹಲೋ ಗಣೇಶ, ಹೇಗಿದ್ಯಪ್ಪ ನನ್ ಪ್ರಾಣೇಶ? ಏನ್ ಭಾರ ಇದೆಯಪ್ಪ? ಬಾ, ವೀಸಾ ಪಾಸ್ಪೋರ್ಟ್ ಪರದಾಟ ಇಲ್ದೆ ನಿನ್ನ ಫಾರಿನ್ ಕಳ್ಸ್ಕೊಡ್ತೀನಿ. ಯಾಕೆ ಒಬ್ನೇ ಹೋಗ್ಬೇಕು ಅಂತ ಬೇಜಾರಾ? ಫ್ಯಾಮಿಲಿ ಟೂರೇ ಆಗೋಬಿಡ್ಲಿ ಅಂದಾಗೆ. ಎಲ್ಲಪ್ಪ ನಿಮ್ಮಪ್ಪ ಮಹೇಶ? ಬಂದ್ಯಾ ತಂದೆ? ಬಾ, ಕಡುಬು ತಿನ್ನೋ ನಿನ್ ಮಗನೇ ಬಾರ ಅನ್ಕೊಂಡಿದ್ನಲ್ಲಪ್ಪ. ಪರವಾಗಿಲ್ಲ, ನೀನು ಅವನಷ್ಟೇ ಪರವಾಗಿದ್ಯಾ? ಅಮ್ಮ ತಾಯಿ ಶಾರದಾಂಬೆ, ನೀನ್ ಒಬ್ಳೇ ನೋಡು ನನಗ್ ಮೋಸ ಮಾಡಲಿಲ್ಲ. ನನಗ್ ವಿದ್ಯೆನೋ ಕೊಟ್ಬಿಟ್ಟು ಡಿಗ್ರಿ ಸರ್ಟಿಫಿಕೇಟ್ನು ಕೊಟ್ಬಿಟ್ಟೆ. ಆದ್ರೆ ಏನ್ ಮಾಡೋದು, ನಾನಂತೂ ಫಾರಿನ್ ಹೋಗಕ್ಕಾಗ್ಲಿಲ್ಲ. ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್. ಬಾ ಬಾ ತಾಯಿ ಬಾ. ನನ್ನ ದನಿ ಕರುಣಾಕರ, ಅವ್ರ ಪಾರ್ಟ್ನರ್ ಸತ್ಯರಾಜ್, ಅವರಿಬ್ರು ಕೃಪಾ ಕಟಾಕ್ಷ ನಿಮ್ಮ ಮೇಲ್ ಬಿದ್ದಿದೆ. ಏನ್ ಮಾಡ್ಲಿ, ನೀವು ಅವ್ರಿಗೆ ಬೇಕಂತೆ. ಭಯ ಭಕ್ತಿಯಿಂದ ಈಶ ಸೇವೆ ಮಾಡೋಣ. ಬಂದ್ರ? ಅಯ್ಯಯ್ಯೋ, ಇಷ್ಟು ದಿವಸ ಕಂಡೋರ್ ಮನೆ ಕನ್ನ ಹಾಕಿ ಮನ್ಸರು ತಲೆ ಹೊಡಿತಿದ್ದ ನೀವು ಈಗ ಪೂಜಿಸಿ ಆರಾಧಿಸೋ ದೇವ್ರನ್ನ ಕರೆಯಕ್ ಬಂದ್ಬಿಟ್ರಾ? ಬೇಡ್ರಪ್ಪ, ದಯವಿಟ್ಟು ಬಿಟ್ಬಿಡಿ. ನಿನ್ನ ದೇವ್ರಿಗೆ ನಮ್ಮ ಭಾಷೆ ಮಂತ್ರ ಕೇಳಿ ಬೇಜಾರಾಗ್ಬಿಟ್ಟಿದ್ಯಂತೆ. ಅದಕ್ಕೆ ಫಾರಿನ್ ಲ್ಯಾಂಗ್ವೇಜ್ ಅಲ್ಲಿ ಮಂತ್ರ ಹೇಳ್ಸಿ ಅಲ್ಲಿ ಸ್ಟೈಲಲ್ಲಿ ಪೂಜೆ ಮಾಡ್ಸೋಣ ಅಂತ ತಗೊಂಡು ಹೋಗ್ತಾ ಇದ್ದೀನಿ. ನೋಡು, ಈ ನಮ್ ದೇವ್ರ ಸೇವೆಗೆ ಅಡ್ಡ ಬರ್ಬೇಡ ಕಣ ಮುದ್ಯಾ. ಇಲ್ಲ ಹೋಗಪ್ಪ. ಇಲ್ಲ, ನಮ್ಮಪ್ಪನ. ಅಯ್ಯೋ ಚಂಡಾಲ್ರ, ನಿಮ್ಮನ್ ಸೃಷ್ಟಿ ಮಾಡಿ ಭೂಮಿಗೆ ಬಿಟ್ಟು ಭಗವಂತನೇ ಕೊಳ್ಳೆ ಹೊಡೆಯಕ್ ಬಂದಿದ್ದೀರಾ? ಕೊಳ್ಳೆ ಹೊಡೆಯಕ್ ಬಂದಿಲ್ಲ, ಕರ್ಕೊಂಡು ಹೋಗಕ್ ಬಂದಿದ್ದೀನಿ. ನಾ ಬಿಡಲ್ಲ, ಖಂಡಿತ ಬಿಡಲ್ಲ. ಬಿಡಲ್ಲ ಮುದ್ಯಾ, ಪ್ರಾಣ ಇರುವವರೆಗೂ ಬಿಡಲ್ಲ. ಬಿಡಲ್ಲ. ಬಿಡಲ್ವಾ?
ನನ್ನ ಹೆಂಡತಿ ಕೈಯಾಗಿನ ಜ್ವಾಳದ ರೊಟ್ಟಿ ತಿಂದು ತಿಂದು ನನ್ನ ನಾಲಿಗೆ ಜಿಡ್ಡಿಡ್ದೋಗೈತೆ ಮಾರಾಯ. ಅಂದ್ರ ಅತ್ತಿ ಮನ್ಯಾಗ 6 ತಿಂಗಳು ಟೆಂಟ್ ಹೊಡಿಬೇಕಂತ ಮಾಡಿಯನು? ಹಂಗೇನಿಲ್ಲ ಮಾರಾಯ. ಅಲ್ಲ ಮಾವ, ಅವನನ್ನೇ ನಿನ್ನಂಗೆ ಮನೆ ಹೇಳಿ ಅಂತ ತಿಳ್ಕಂಡ್ಯಾ? ಅವನು ಹೇಳ್ತಿರೋದು ಸಾಹೇಬ್ರು ಮನೆ ಮದುವೆ ಊಟದ ಬಗ್ಗೆ, ಗೊತ್ತಾ? ಅಪ್ಪ, ಊರ್ನಾಗಿರೋ ಜಿಂಕಿಗೆ ಜೀವ ಬಂದಾಗ ಆಯ್ತು. ಹೌದು, ಈಗ ಊರ್ ತಣ್ಣಗಾಯ್ತು ನೋಡು. ನಡ್ರಿ ಸಾಹೇಬ್ರು ಮದುವೆ ಲೇಟ್ ಆಗತ್ತೆ, ಎಲ್ರು ಬೇಗ ಹೋಗೋಣ. ಸಾಹೇಬ್ರ, ಆ ಮಂಕನ ಊಟ ಕರ್ಕೊಂಬನ್ರಿ. ಯಾರು ಈ ಕೆಪರ್ ನನ್ ಮಗನ್ನ? ನನ್ನಿಂದ ಆಗೋದಿಲ್ಲಪ್ಪ. ನಿನಗ್ ಇದು ಬೇಕಾ ಇಲ್ಲ ಅದು ಬೇಕಾ? ಮಾವ, ಈ ಡ್ಯೂಟಿ ಬೇಕಾದ್ರೆ ಹೇಳು, ಬ್ಯೂಟಿ ತಂಟೆಗೆ ಮಾತ್ರ ಹೋಗ್ಬೇಡ. ಈ ನನ್ ಮಗನ್ ನಾನೇ ಕರ್ಕೊಂಡ್ ಬರ್ತೀನಿ, ನೀವು ನಡ್ರಿ ಬೇಗ ಹೇಳಿ. ಅಪ್ಪ, ಕಿವುಡೇಶ್ವರ, ದಾರೇಶ್ವರ, ವೆಂಕಟೇಶ್ವರ, ಯೋ ಕಿವುಡ, ಮಂಕಣ್ಣ, ಮಂಕು, ಮಂಕೇಶ್ ಕಣ್ಣ, ಕಿವುಡೇಶ್ವರ, ದಾರೇಶ್ವರ, ಚೌಡೇಶ್ವರ. ಈ ನನ್ನ ಮಗನಿಗೆ ಹಿಂಗ್ ಕರೆದ್ರೆ ಸರಿ ಹೋಗೋದಿಲ್ಲಪ್ಪ. ಹಲೋ, ಮಂಕಣ್ಣ ಸ್ಪೀಕಿಂಗ್. ಫೋನ್ ಅಲ್ಲ ಕಣೆ ಬಂದಿದ್ದು, ನಾನು ಕಣೆ ಕರೆದಿದ್ದು ನಾನು. ಸಾಹೇಬ್ರು ಮದ್ವೆಗೆ ಹೋಗ್ಬೇಕು, ಬೇಗ ಬಾರಯ್ಯ. ನೇಣ್ ಹಾಕೊಂಡು ಸತ್ತೋಗ್ಬಿಟ್ಲ ಸರ್. ನನಗ್ ಗೊತ್ತಿತ್ತು ನಿಮ್ಮನ್ನ ನಂಬ್ಕೊಂಡು ಹೋದ್ರೆ ಯಾವತ್ತಾದ್ರೂ ಈ ತರ ಆಗುತ್ತೆ ಅಂತ. ಯಾಕೆ ಸತ್ಲು ಸರ್? ಅಪ್ಪ, ನೇಣ್ ಹಾಕೊಂಡ್ ಸಾಯ್ಲಿಲ್ವೋ? ನಿನ್ನೇನಾದ್ರೂ ಕಟ್ಕೊಂಡ್ರೆ ಹಾಳ್ ಬಾವಿ ಬಿದ್ದು ಸಾಯ್ತಾಳೆ. ಯೋ, ಸಾಹೇಬ್ರು ಮದ್ವೆ ಕಣೆಯ, ಸಾಹೇಬ್ರು ಮದ್ವೆ. ಸಮಾಧಿ ತೆಗಿಬೇಕಣ್ಣ, ನಾನ್ ತೆಗಿತೀನಿ, ನಡೆಯೋಣ ಸಮಾಧಿ. ಹೂನಪ್ಪ, ಸಮಾಧಿ ತೆಗಿತ್ಯಾ? ನಿನ್ನ ಹತ್ರ ನಾನು ಹಿಂಗೆ ಮಾತಾಡ್ಕೊಂಡಿದ್ರೆ ನನ್ನ ಮಂಟಪೋತ್ಸವ ರೆಡಿ ಆಗೋಗ್ಬಿಡುತ್ತೆ ಕಣಯ್ಯ. ಚಟ್ಟ ಕಟ್ಬೇಕಣ್ಣ, ನಾನ್ ಕಟ್ತೀನಿ, ನಡೆಯೋಣ ಚಟ್ಟ. ಯಾಕೆ ವಾಸ್ ಮಾಡ್ಕೆ? ಕಳ್ಳೆಪುರಿ, ಒಂದಷ್ಟು ಕಾಸು ಎಲ್ಲ ತಂದ್ಬಿಡು. ಸಾಹೇಬ್ರು ಮದುವೆನಾ? ಇಷ್ಟ ಹೇಳಕ್ಕೆ ಎಷ್ಟು ಹೆದರ್ಸ್ಬಿಟ್ಟಿ ಅಣ್ಣ ನೀನು. ಹೂನಪ್ಪ, ನಾನು ಎದುರಿಸ್ತಿಲ್ಲ. ನಡಿ ಓಡ. ಏ ಬ್ಯಾಡ್ವೆ ಬಿಟ್ಬಿಡ ನನ್ನ, ಪ್ಲೀಸ್ ಬಿಟ್ಬಿಡ. ಬೇಡ ಕಡೆ ಬಿಟ್ಬಿಡಲೇ ಬಿಟ್ಬಿಡ. ಅಬ್ಬಾ, ಈಗ ನಾನು ಬದುಕಂಡೆ ನೋಡಪ್ಪ. ಏನ್ ಸರ್ ಬದುಕೊಂಡಿದ್ದು? ಬದುಕಂಡ್ರ ಅಂತ ಬದುಕತಿಯಲ್ಲಯ್ಯ, ಕನ್ಸು ಕಣಯ್ಯ, ಕನ್ಸು. ಎಂತ ಕನ್ಸು ಎಂತ ಕನ್ಸು ಅಂತ ಕೇಳ್ತಿಯಲ್ಲಯ್ಯ? ಸುಂದರವಾದ ಕನ್ಸು. ಒಂದು ಹುಡುಗಿ ಹೋಗ್ತಾ ಇದ್ಲು, ಲಾಭಕ್ಕೂ ಅಂತ. ನಾನ್ ಸುಮ್ನೆ ಬಿಟ್ನಾ, ರಬಕ್ ಅಂತ ನಾನು ಫಾಲೋ ಮಾಡ್ದೆ. ಅವಳು ಸೊಂಟ ನೋಡ್ದೆ, ನನಗ್ ಖುಷಿ ಆಯ್ತು. ಹಾಗೆ ಗಟ್ಟಿಯಾಗಿ ತಬ್ಕೊಬಿಟ್ಟೆ. ಆಮೇಲೆ ನೋಡ್ತೀನಿ, ನನ್ ಡಾರ್ಲಿಂಗು ಎಂತ ಕನ್ಸು ಸಾ. ಹೌದೇನಪ್ಪ? ನೀವು ನನ್ನ ಹೊಡೆದ್ರು ಪರವಾಗಿಲ್ಲ, ನಾನೊಂದ್ಸಾರಿ ಅವಳನ್ನ ಮಗನೇ ಇದೇನು ಪೊಲೀಸ್ ಸ್ಟೇಷನ್ ಅಂತ ತಿಳ್ಕೊಂಡಿರೋ, ಏನು ಫಿಶ್ ಮಾರ್ಕೆಟ್ ಅಂತ ತಿಳ್ಕೊಂಡಿರೋ? ನನ್ನ ಮಕ್ಳ ಹೋಯ್ತೀನಿ ನೋಡ. ಮಾವ ಅವರೆಲ್ಲ ಆಗ್ಲೇ ಮಾಯವಾಗಿ ಹೊಟ್ಟೋಗ್ಬಿಟ್ರು. ನಿನ್ ದೊಣ್ಣೆನ ಕೆಳಗಿಳಿಸು. ನೀ BP ರೈಸ್ ಮಾಡ್ಕೋಬೇಡ, ವಯಸ್ಸಾಗೋಗಿದೆ ನೋಡ್ ನಿನಗೆ. ಆರಾಮಾಗಿರೋ. ಏನ್ ರಂಗನಾಥ್ ರಾಯ್ರೆ, ಮುಹೂರ್ತ ಹತ್ರ ಬರ್ತಾ ಇದೆ, ಇನ್ನು ಕಾರ್ ಬರ್ಲೇ ಇಲ್ವಲ್ಲ? ಇನ್ನೇನ್ ಬಂದ್ಬಿಡುತ್ತೆ. ಅಲ್ಲ, ತಾವೇ ತಂದು ಕೊಡ್ತೀನಿ ಅಂದವರು ಇಷ್ಟೊತ್ತಾದ್ರೂ ಯಾಕೋ ಬರ್ಲೇ ಇಲ್ವೇ? ಸಾಕ್ ಮಾಡ್ರಿ ನಿಮ್ ನಾಟಕನ. ನಾನು ಬೇಕಾದಷ್ಟು ಮದುವೆ ಮಾಡಿದ್ದೀನಿ. ಮಾತು ಅಂದ್ರೆ ಮಾತಪ್ಪ. ಹೇಳಲೇ ನೋಡ್ತಾ ಕೂತಿದ್ದಾನೆ. ಕಾರ್ ನಿಧಾನಕ್ ಬರ್ಲಿ, ಬಂದ ಮೇಲೆ ಹೇಳ್ ಕಳಿಸಿ, ಆಮೇಲೆ ಬಂದ್ ತಾಲಿ ಕಟ್ತೀವಿ. ನೋಡಿ, ಇನ್ನೇನು ಬಂದ್ಬಿಡುತ್ತೆ. ಮಾತಿನಂತೆ ಎಲ್ಲ ಕೊಟ್ಟಾಗಿದೆ, ಇನ್ನು ಅದೊಂದು ಕಾರ್ ಮಾತ್ರ. ಈ ಸ್ಥಿತಿಲಿ ದಯವಿಟ್ಟು ನನ್ನ ಮನ ಕಳಿಬೇಡಿ. ಕಾರ್ ತಗೊಳದೆ ಮದುವೆ ಮಾಡ್ಕೊಬಿಟ್ರೆ ನನ್ನ ಮರ್ಯಾದೆ ಹೋಗುತ್ತಲ್ಲ ರಂಗನಾಥ್ ರಾಯ್ರೆ. ಆ ಕಾರಿನ ಆರನ್ ಶಬ್ದವೇ ನನ್ನ ಮಗನ ಮಂಗಳ ವಾದ್ಯ. ಆ ಶಬ್ದ ಕೇಳದೆ ತಾಲಿ ಕಟ್ಟೋದು ಕೊಯ್ಯುತ್ತಲ್ಲ ಅಂತಾನೆ. ಆಯ್ತು, ಸ್ವಲ್ಪ ತಾಳಿ, ನಾನೇ ಹೋಗಿ ಬಂದ್ಬಿಡ್ತೀನಿ. ತಾಳ್ತೀವಿ, ಮುಹೂರ್ತಕ್ಕೋಸ್ಕರ ಅಲ್ಲ, ಕಾರ್ಗೋಸ್ಕರ. ನುಡ್ಸ್ಕೊಳಕ್ ಪ್ರಯತ್ನ ಪಟ್ರೆ ಪರಿಣಾಮ. ಚೇಚೆ, ಹಾಗೆಂದು ಮಾಡೋಲ್ಲ. ಮಾತಿಗಾಗಿ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಬರ್ತೀನಿ. ಪ್ರಾಣ ಯಾರಿರ್ಬೇಕು? ನಮ್ಗೆ ಹಣ ಬೇಕು. ಓದ್ಕೊಳ್ರ ಇಲ್ಲೇ.
ಸಖತ್ ಬೆಪ್ಪ ಅನ್ನಲ್ಲ ಅವ್ರಪ್ಪ. ಅಯ್ಯೋ ಇಂಥ ರಾಕ್ಷಸನ್ ಮನೆಗೆ ನಾನ್ ಸೊಸೆಯಾಗಿ ಹೋಗೋದಾ? ಸಾಧ್ಯ ಇಲ್ಲ. ರೀ ಸ್ವಾಮಿ, ಮುಹೂರ್ತ ಮೀರ್ತಾ ಇದೆ, ಬೇಗ ಹೋಗಿ ವಧು ಕರ್ಕೊಂಡು ಬನ್ನಿ. ಏಯ್ ನಿಂತ್ಕೊಳ್ಳೋ, ಕೊಡ್ಬೇಕಾದ್ನೆಲ್ಲ ನಿಮ್ಮ ಅಪ್ಪ ಕೊಡ್ತಾನೇನೋ? ನಮ್ ದಣಿ ಯಾರಿಗೂ ಮೋಸ ಮಾಡಿದವರಲ್ಲ. ಕೇವಲ ಕಾರ್ಗಾಗಿ ಮುಹೂರ್ತ ನಿಲ್ಲಿಸ್ಬೇಡಿ. ನಿಮ್ ದಮ್ಮಯ್ಯ ಅಂತ ವಿಷಯದಲ್ಲಿ ಯಾರ ಮಾತನ್ನು ನಂಬೋ ಅಂತಾನಲ್ಲ ನಾನು. ಮುಹೂರ್ತ ಮೀರ್ಸೋ ನಾಟಕ ಆಡ್ಬಿಟ್ಟು ಮಂಗಳ ಕಾರ್ಯ ಮುಗಿಸ್ಕೊಂಡ್ಬಿಡ್ಬೇಕು ಅಂತ ಇದ್ದಾನ. ಅಂತ ವಚನ ಪ್ರಶ್ನೆಗೆ ನಿನ್ನಂತ ತಿರ್ಬೋಕಿ ವಕಾಲತ್ ಬೇರೆ ವಾಗ. ಇದೇ ಸರಿಯಾದ ಅವಕಾಶ ಕಣೋ. ನನ್ನ ಮಗನಾಗ ಹುಟ್ಟಿ ನನ್ನ ವಿಚಾರನೇ ಅರ್ಥ ಮಾಡ್ಕೊಳಕ್ ಆಗ್ಲಿಲ್ವಲ್ಲ ದಡ್ಡ. ಡ್ಯಾಡಿ ಏನ್ ಡ್ಯಾಡಿ? ಇವಳು ನಿನ್ನ ಮದುವೆ ಆಗಿ ನಮ್ಮನೆ ಹೊಸಲು ದಾಟಿದ ತಕ್ಷಣವೇ ಯಮಲೋಕದ ಬಾಗಿಲು ತಟ್ತಾಳೆ. ನಿನಗೆ ಇನ್ನೊಂದು ಮಧುಚಂದ್ರದ ಚಾನ್ಸು, ನನಗೆ ಲಕ್ಷಾಂತರ ರೂಪಾಯಿ ವರದಕ್ಷಿಣೆ ಚಾನ್ಸು. ಹೇಗಿದೆ ಪ್ಲಾನು? ಓ ಸೂಪರ್ ಡ್ಯಾಡಿ, ಬಹಳ ಚೆನ್ನಾಗಿದೆ. ಓಹೋ, ಬಂದೇ ಬಿಡ್ತು. ಮಾಲಿಂಗು, ಸಾಕಣಪ್ಪ ನಿನ್ ಸೇವೆ. ಆಕ್ಸಿಡೆಂಟ್ ಆಗಿತ್ತು ಅಂತ ಕಾಣಿಸುತ್ತೆ, ಅದಕ್ಕೆ ತುಂಬಾ ಲೇಟ್ ಆಗೋಗಿದೆ. ನೀನ್ ರೆಡಿ ಆಗೋ ರಘು, ರೆಡಿ ಆಗು. ನೀನ್ ಹೋಗಪ್ಪ, ಮುಹೂರ್ತಕ್ಕೆ ಟೈಮ್ ಆಗ್ಬಿಡ್ತದೆ, ಅದನ್ನ ಕರ್ಕೊಂಡ್ ಬಾ. ತಾಳಿದ್ದಕ್ಕೂ ಸಾರ್ಥಕವಾಯ್ತು. ನೀನ್ ಕಟ್ಬೋದು ಕಣ. ಕಟ್ಟಪ್ಪ, ತಾಳಿ ಕಟ್ಬಿಡು. ನಿಮ್ಮಪ್ಪ ಹೇಳ್ತಿದಾರಲ್ಲ, ಕಟ್ಬಿಡು. ನಿಮ್ಮಪ್ಪನ್ ಕೈಗೊಂಬೆ ಆಗಿರೋ ನೀನು ಇಷ್ಟೊತ್ತು ಯಾವ್ದಕ್ಕೋಸ್ಕರ ಬಡಬಡಿಸ್ತಾ ಇದೆಯೋ ಅದು ಬಂದಾಯ್ತಲ್ಲ, ಕಟ್ಟು. ಅದಕ್ಕೆ ತಾಳಿ ಕಟ್ಬಿಡು. ನೀನ್ ಮದ್ವೆ ಆಗ್ತಿರೋದು ನನ್ನನ್ನಲ್ಲ, ನನ್ ಜೊತೆ ಬರ್ತಿರೋ ಸಂಪತ್ತನ್ನ. ನಿಮಗೆ ಹಣ ಒಂದು ಬರುತ್ತೆ ಅಂದ್ರೆ ಸಾಕು. ಮನೆಗ್ ಬಂದು 3 ತಿಂಗಳಲ್ಲೇ ತೊಟ್ಟು ತುಂಬಾ ಹೆಣ್ಣಾದ್ರೂ ಪರವಾಗಿಲ್ಲ, ತೊಟ್ಟು ತುಂಬಾ ಹಣ ಬರುತ್ತೆ ಅಂತ ಒಪ್ಕೊಂಡ್ಬಿಡ್ತೀರಾ. ನೀನು ಒಬ್ಬ ಗಂಡಸ. ಒಂದು ಹೃದಯನ ಅರ್ಥ ಮಾಡ್ಕೊಳಕ್ಕೆ ಹೃದಯ ಶ್ರೀಮಂತಿಕೆ ಬೇಕು. ನಿನ್ನರಿವೇ ನಿನಗಿಲ್ಲ, ಇನ್ನು ಬೇರೆಯವ್ರ ಬಗ್ಗೆ ಅರಿವು ಎಲ್ಲಿರುತ್ತೆ? ವಿಜಯ, ನಾನು ಒಬ್ಬ ಪೊಲೀಸ್ ಆಫೀಸರ್, ಗೊತ್ತಾ? ಆ ಪದಕ್ಕೆ ಕಳಂಕ ನೀನು. ಧರ್ಮೋ ರಕ್ಷತೆ ರಕ್ಷಿತ ಅಂತ ಪ್ರಮಾಣ ಮಾಡಿ ಅನ್ಯಾಯ, ಅಕ್ರಮ, ಅನಾಢ್ಯ ಸಂಪ್ರದಾಯಗಳನ್ನ ಮೆರೆಸಿ ಎಷ್ಟೋ ಬಡ ಕುಟುಂಬಗಳನ್ನ ಭಿಕಾರಿ ಮಾಡಿರೋ ನರಪಿಶಾಚಿ ನೀನು. ನಿನ್ನಂಥ ಕರ್ತವ್ಯ ದ್ರೋಹಿ ಕೈಲಿ ನಾನ್ ತಾಳಿ ಕಟ್ಟಿಸ್ಕೊಳ್ಳೋದ? ವಿಜಯ, ಇಷ್ಟು ದಿನ ನೀನ್ ಏನ್ ಮಾಡಿದ್ರು ಸಹಿಸ್ಕೊಂಡೆ. ಇನ್ ಮೇಲ್ ನೋಡ್ತಾ ಇರು ನನ್ನ ಆಟನ. ವಿಜಯ, ಇನ್ನು ನಿನ್ನ ಜೀವಮಾನದಲ್ಲೇ ನಿನಗೆ ಮದುವೆ ಆಗಲ್ಲ. ಅದ್ಯಾರು ತಾಳಿ ಕಟ್ತಾರೋ ಅಂತ ನಾನು ನೋಡ್ತೀನಿ. ಎಸ್ಐ ಅಮರ್, ಎಸ್ಐ ಅಮರ್, ಎಸ್ಐ ಅಮರ್, ಎಸ್ಐ ಅಮರ್,
ಎಸ್ ಐ ಅಮರ್ 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 ಧಿಕ್ಕಾರ 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 ನೋಡಿ, ಪೊಲೀಸ್ ಡಿಪಾರ್ಟ್ಮೆಂಟ್ ನ ಸರ್ಕಾರದವ್ರು ಮಾಡಿರೋದು ಜನಗಳ ಸೇವೆಗೆ ತಾನೆ ಅಂತ ಡಿಪಾರ್ಟ್ಮೆಂಟ್ ಬಗ್ಗೆ ಈ ರೀತಿ ಕೆಟ್ಟದಾಗ ಸ್ಲೋಗನ್ ಕೂಗಬಾರ್ದು, ಅದ್ರ ಬಗ್ಗೆ ಹಗುರವಾಗಿ ಮಾತಾಡಲೂಬಾರ್ದು. ನಾವ್ ಆಡ್ತಾ ಇಲ್ಲ ಸರ್, ಅವ್ರು ಹಾಗೆ ಆಡಿಸ್ತಾ ಇದ್ದಾರೆ. ನೀವು ಪ್ರಾಣದ ಮೇಲೆ ಹಂಗು ತೊರೆದು ಆ ದರೋಡೆಕೋರನ್ನ ಹಿಡಿದ್ರಿ, ಆದ್ರೆ ಆಗಿದ್ದೇನು? ಸಮಯಕ್ಕೆ ಸರಿಯಾಗಿ ನೀವು ಬಂದು ನಮ್ಮನ್ನು ರಕ್ಷಣೆ ಮಾಡದೆ ಹೋಗಿದ್ರೆ ನಮ್ಮ ಒಡವೆ ವಸ್ತುಗಳನ್ನ ಕಳ್ಳರಿಗೆ ಒಪ್ಪಿಸಿ ನಾವು ಬೀದಿಲಿ ಭಿಕ್ಷೆ ಬೀಳ್ಬೇಕಾಗಿತ್ತು ಸರ್. ಅದು ಅಲ್ಲದೆ ನೀವಿಲ್ದೆ ಹೋಗಿದ್ರೆ ನಮ್ಮ ಮಕ್ಕಳು ಮಾನ್ವಂತರಾಗಿ ಬಾಳಕ್ಕಾಗ್ತಿತ್ತು ಸರ್. ನೀವಿದ್ದೀರಾ ಅಂತ ನಾವು ಧೈರ್ಯವಾಗಿದ್ವಿ, ಈಗ ನೀವೇ ಕೈ ಬಿಟ್ರೆ ನಮ್ಗೆ ಯಾರು ಸರ್? ನೀವಿದ್ದಾಗ್ಲೇ ನಮ್ಮನ್ನ ದೋಚಕ್ ನೋಡ್ದವ್ರು, ನೀವು ಹೋದ್ಮೇಲೆ ನಮ್ಗೆ ಯಾರು ಗತಿ ಸರ್? ಏನೇ ಆಗ್ಲಿ ನೀವು ನಮಗ್ ಬೇಕು ಸರ್. ಇಷ್ಟ್ರ ಮೇಲೆ ನೀವು ಹೋಗೋದಾದ್ರೆ ನಿಮ್ ಗಾಡಿ ನಮ್ ಹೆಣಗಳ ಮೇಲೆ ಹೋಗ್ಲಿ. ರಾಮ ವನವಾಸಕ್ಕೆ ಹೋದ ಹಾಗೆ ನಾನ್ ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇಲ್ಲ. ನಿಮ್ಮೆಲ್ಲ ಪ್ರೀತಿ ಅಭಿಮಾನ ನನಗೆ ಹೊಸ ಉತ್ಸಾಹ ತುಂಬಿದೆ. ನನ್ನ ಮೈ ಮೇಲೆ ಯೂನಿಫಾರ್ಮ್ ಇಲ್ಲದೆ ಇದ್ರು ನಿಮಗೆ ಯಾರಿಗಾದ್ರೂ ಅನ್ಯಾಯ ಆದ್ರೆ, ದೌರ್ಜನ್ಯ ನಡೆದ್ರೆ ನನ್ನ ಪ್ರಾಣ ಹೋಗೋವರೆಗೂ ನಿಮ್ ಪರವಾಗಿ ಹೋರಾಡ್ತೀನಿ. ನಾನಿಲ್ಲೇ ಇದ್ರೆ ನನ್ನ ಜೀವನದ ಗುರಿ ನಾನು ಮುಟ್ಟಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ನೋಡಿ, ನಾನು ಎಲ್ಲೇ ಇದ್ರೂ ನಿಮ್ಮ ಸಮಯಕ್ಕೆ ನಾನು ಹಾಜರಾಗ್ತೀನಿ. ನನ್ನ ಮೇಲೆ ನಿಮ್ ನಂಬಿಕೆ ಇದ್ರೆ ನಾನು ಹೋಗೋದಕ್ಕೆ ಅವಕಾಶ ಮಾಡ್ತೀನಿ. ಎಸ್ ಐ ಅಮರ್ 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 ಎಸ್ ಐ ಅಮರ್